ಯೂಟ್ಯೂಬ್ನಾಗ ನಿಮ್ಮ ಒಂದು ವಿಡಿಯೋ ಐತಲ್ಲ ಅಪ್ಲೋಡ್ ಆದ್ಮೇಲೆ ಐತಲ್ಲ ತುಂಬಾ ಜನ ಎಂಡ್ ಸ್ಕ್ರೀನ್ ಹಾಕ್ದ ನೀವು ಮರಿತಾ ಇರ್ತಾರ. ಸೊ ಇವತ್ತಿನ ವಿಡಿಯೋದಲ್ಲಿ ಐತಲ್ಲ ನಿಮ್ಮ ಒಂದು ವಿಡಿಯೋ ಅಪ್ಲೋಡ್ ಆದ್ಮೇಲೆ ಎಂಡ್ ಸ್ಕ್ರೀನ್ ಹಾಕೋದು ಹೇಗೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಶುರು ಮಾಡೋಕ್ಕಿಂತ ಮುಂಚೆ ನೀವು ನಾನು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡತ್ತಪ್ಪ ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಫಸ್ಟ್ ಎಂಡ್ ಸ್ಕ್ರೀನ್ ಅಂದ್ರೆ ಏನಂತ ನಾನು ಇವಾಗ ತಿಳಿಸ್ಕೊಡ್ತೀನಿ. ಯಾಕೆ ಅಂತಂದ್ರೆ ಸ್ವಲ್ಪ ಜನ ಹೊಸ ಯೂಟ್ಯೂಬರ್ಸ್ ಇರ್ತಾರಲ್ಲ ಅವರಿಗೆ ಗೊತ್ತಿರೋದಿಲ್ಲ, ಅದಕ್ಕೋಸ್ಕರ ಹೇಳ್ಕೊಡ ಅಂತೀನಿ. ಸೊ ಇದನ್ನ ಎಂಡ್ ಸ್ಕ್ರೀನ್ ಅಂದ್ರೆ ಏನಂತ ಹೇಳ್ಕೊಟ್ಟು ಆಮೇಲೆ ನಾನು ಎಂಡ್ ಸ್ಕ್ರೀನ್ ಹೇಗೆ ಹಾಕೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಇಂಟ್ರೆಸ್ಟ್ ಇದ್ದವರು ಮಾತ್ರ ನೋಡ್ಕೊಡ್ರಿ, ಇಂಟ್ರೆಸ್ಟ್ ಇಲ್ಲದವರು ನೋಡಕ್ ಹೋಗ್ಬೇಡ್ರಿ. ಎಂಡ್ ಸ್ಕ್ರೀನ್ ಅಂದ್ರೆ ಏನಪ್ಪಾ ಅಂತಂದ್ರ ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋ ಇರುತ್ತಲ್ಲ ಅದು ಮುಗಿಯುವ ಕೊನೆಯ 5 ರಿಂದ 20 ಸೆಕೆಂಡ್ ಇರ್ತೈತಲ್ಲ ಅವಾಗ ಕಾಣಿಸೋ ಒಂದು ವಿಶೇಷವಾದ ಪರದೆಕ್ಕೆ ಏನಂತಾರಪ್ಪ ಅಂತಂದ್ರ ಎಂಡ್ ಸ್ಕ್ರೀನ್ ಅಂತ ಕರೀತಾರ. ಸೊ ಇದನ್ನ ನೆನ್ಪಿಟ್ಕೊಡ್ರಿ, ಇಷ್ಟ ಎಂಡ್ ಸ್ಕ್ರೀನ್ ಅಂದ್ರ. ಸೊ ಇದ್ರಾಗ ನೀವು ಇದ್ರ ಮೂಲಕ ನೀವು ಐತಲ್ಲ ನಿಮ್ಮ ಕಂಟೆಂಟ್ ಗೆ ಸಂಬಂಧಪಟ್ಟಂಗ ಇನ್ನೊಂದು ವಿಡಿಯೋ ಇರ್ತದಲ್ಲ ಅದನ್ನ ನೀವು ಇದ್ರೊಳಗ ತೋರಿಸಬಹುದು. ಅದ್ರ ಜೊತೆಗೆ ನೀವು ಪ್ಲೇ ಲಿಸ್ಟ್ ಕೂಡ ಆಡ್ ಮಾಡಬಹುದು. ಆಮೇಲೆ ಐತಲ್ಲ ಸಬ್ಸ್ಕ್ರೈಬ್ ಬಟನ್ ಇರುತ್ತಲ್ಲ ಅದನ್ನು ಕೂಡ ಇದ್ರೊಳಗ ನೀವು ತೋರಿಸಬಹುದು. ಇದರಿಂದ ಏನಾಗತ್ತಪ್ಪ ಅಂತಂದ್ರ ಹೆಚ್ಚಿನ ವ್ಯೂಸ್ ಮತ್ತ ವಾಚ್ ಅವರ್ನ ಐತಲ್ಲ ನೀವು ಆರಾಮಾಗಿ ಐತಲ್ಲ ಇದರಿಂದ ಸಹಾಯ ಮಾಡ್ಕೋಬಹುದು. ಎಂಡ್ ಸ್ಕ್ರೀನ್ ಹಾಕೋದ್ರಿಂದ ಇದನ್ನ ನೆನ್ಪಿಟ್ಕೊಡ್ರಿ. ಆಮೇಲೆ ಐತಲ್ಲ ಆಡಿಯನ್ಸ್ ಇರ್ತಾರಲ್ಲ ನಿಮ್ಮ ಚಾನೆಲ್ ಹೆಚ್ಚು ಹೊತ್ತು ಸಮಯ ಕಳಂಗ ಮಾಡ್ಕೋಬಹುದು. ಇದು ಇಷ್ಟೆಲ್ಲ ನಿಮ್ಗೆ ಬೆನಿಫಿಟ್ಸ್ ಇರುತ್ತೆ ಇದ್ರೊಳಗ. ಸೊ ಇನ್ನು ನಿಮ್ಗೆ ಅರ್ಥ ಆಗಲಿಲ್ಲಪ್ಪ ಅಂತಂದ್ರೆ ನಿಮ್ಗೆ ಕಾಮೆಂಟ್ ಅಲ್ಲಿ ತಿಳಿಸಿ, ನಾನು ಮತ್ತೊಂದ್ಸರಿ ಐತಲ್ಲ ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇವಾಗ ನಾನು ಮೇನ್ ಟಾಪಿಕ್ ಗೆ ಬಂದ್ಬಿಡ್ತೀನಿ. ಎಂಡ್ ಸ್ಕ್ರೀನ್ ಹೇಗೆ ಹಾಕೋದಂತ ನಾನು ಇವಾಗ ತಿಳಿಸ್ಕೊಡ್ತೀನಿ. ಅದು ಐತಲ್ಲ ಎಲ್ಲಿ ಹಾಕ್ಬೇಕಪ್ಪ ಅಂತಂದ್ರ ನಿಮ್ ಮೊಬೈಲ್ನಾಗ ಕ್ರೋಮ್ ಆಪ್ ನ ನೀವು ಓಪನ್ ಮಾಡ್ಕೊಂಡು YT ಸ್ಟುಡಿಯೋದಾಗ ಐತಲ್ಲ ಅದು ಸಿಗುತ್ತಾ ಎಂಡ್ ಸ್ಕ್ರೀನ್ ಅನ್ನೋದು. ಸೊ ಅಲ್ಲಿ ನಾನು ಇವಾಗ ತೋರಿಸ್ಕೊಡ್ತೀನಿ. ಸೊ ನೀವು ಕೂಡ ಅಲ್ಲಿಗೆ ಬನ್ರಿ. ಇವಾಗ ನೀವು ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರ ಕ್ರೋಮ್ ಆಪ್ ಇರುತ್ತಲ್ಲ ನಿಮ್ ಮೊಬೈಲ್ನಾಗ ಅದನ್ನ ಓಪನ್ ಮಾಡ್ಬೇಕಾಗತ್ತ. ಓಪನ್ ಮಾಡಾದ್ಮೇಲೆ ಸೊ ಜಸ್ಟ್ ಏನು ಇಲ್ಲ, ಇಲ್ಲಿ ಸರ್ಚ್ ಬಾರ್ ಬರ್ತಾ ಅಲ್ಲಿ ನೀವು studio.youtube.com ಅಂತ ಸರ್ಚ್ ಮಾಡ್ಬೇಕಾಗತ್ತ. ಸರ್ಚ್ ಮಾಡಿ ಅದಾದ್ಮೇಲೆ ಯೂಟ್ಯೂಬ್ ಸ್ಟುಡಿಯೋ ಅಂತ ಇಲ್ಲಿ ಕಾಣೋದೈತಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ವೇಟ್ ಮಾಡಿ, ಲೋಡ್ ಆಗ್ತಾ ಇದೆ. ಚಾನೆಲ್ ಡ್ಯಾಶ್ ಬೋರ್ಡ್ ಈ ರೀತಿ ಕಾಣ್ತಾ ಇರಬೇಕು. ಸೊ ಇವಾಗ ಏನ್ ಮಾಡ್ತೀರಪ್ಪ ಅಂತಂದ್ರ ಇಲ್ಲಿ ನಾನು ಬಾಣದ ಗುರುತು ಮಾಡ್ತೀನಿ, ನಿಮ್ಗೆ ಕಾಣಿಲ್ಲಪ್ಪ ಅಂತಂದ್ರ ಇಲ್ಲಿ ಸ್ವಲ್ಪ ಜೂಮ್ ಮಾಡ್ಕೋತೀನಿ. ಸೊ ಇಲ್ಲಿ ಕಂಟೆಂಟ್ ಅಂತ ಒಂದು ಸೆಕೆಂಡ್ ಆಪ್ಷನ್ ಕಾಣುತ್ತೆ ಇಲ್ಲಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡ್ರಿ, ಕಾಣುತ್ತೆ ಇಲ್ಲಿ ನಿಮ್ಗೆ. ಸೊ ಈ ರೀತಿಯಾಗಿ ನಿಮ್ಗೆ ಕಾಣುತ್ತೆ ನೋಡ್ರಿ ಕಂಟೆಂಟ್ ಅಂತ. ಸೊ ಈ ರೀತಿಯಾಗಿ ನಿಮ್ಗೆ ಕಾಣುವಂತೈತೆ ಅಲ್ಲ, ಒಂದ್ಸರಿ ಚೆಕ್ ಮಾಡ್ರಿ. ಕಾಣಲಿಲ್ಲಪ್ಪ ಅಂತಂದ್ರ ಬಾಣದ ಗುರುತು ಮಾಡಿರ್ತೀನಿ. ಅದಾದ್ಮೇಲೆ ಸ್ವಲ್ಪ ಜೂಮ್ ಕಮ್ಮಿ ಮಾಡ್ತೀನಿ. ಕಂಟೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರ ಇಲ್ಲಿ ನೀವು ನಿಮ್ಮ ವಿಡಿಯೋನ ಅಪ್ಲೋಡ್ ಮಾಡಿರ್ತಾರಲ್ಲ ಇಲ್ಲಿ ಕಾಣುತ್ತೆ ನಿಮ್ಗೆ YT ಸ್ಟುಡಿಯೋದಾಗ. ಸೊ ಇಲ್ಲಿ ಕಾಣುವಂತೈತೆ ಎಲ್ಲ ಚೆಕ್ ಮಾಡ್ಕೊಡ್ರಿ ಒಂದ್ಸರಿ. ಸೊ ಇಲ್ಲಿ ನಾನು ಕಾಣುವಂತವು. ಸೊ ಇವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರ ನೀವು ಯಾವ ಒಂದು ವಿಡಿಯೋಕ ಎಂಡ್ ಸ್ಕ್ರೀನ್ ಹಾಕೋಬೇಕ ಮಾಡಿರ್ತಿರಲ್ಲ ಆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಬೇಕಾಗತ್ತ. ಸೆಲೆಕ್ಟ್ ಮಾಡ್ರಿ. ಸೆಲೆಕ್ಟ್ ಮಾಡಾದ್ಮೇಲೆ ಏನ್ ಮಾಡ್ತೀರಪ್ಪ ಅಂತಂದ್ರ ಜಸ್ಟ್ ಈ ರೀತಿ ನಿಮ್ದು ವಿಡಿಯೋ ಓಪನ್ ಆಗತ್ತ. ಸೊ ಇಲ್ಲೆಲ್ಲ ನಿಮ್ಗೆ ಟೈಟಲ್ ಡಿಸ್ಕ್ರಿಪ್ಷನ್ ಎಲ್ಲ ಈ ರೀತಿ ಕಾಣ್ತಾ ಇರ್ಬೇಕು. ಸೊ ಅದಾದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಮುಂದೆ ಸಿಂಪಲ್ ಇಲ್ಲಿ ರೈಟ್ ಸೈಡ್ ನಾಗ ಇರ್ತದ ಎಂಡ್ ಸ್ಕ್ರೀನ್ ಹಾಕೋದು. ಸೊ ಅದನ್ನ ಸ್ವಲ್ಪ ಜೂಮ್ ಮಾಡ್ತೀನಿ ನಿಮ್ಗೆ ಕಾಣ್ಲಿ ಅಂತ. ಸೊ ಇಲ್ಲಿ ಕಾಣಂತೈತಿ ನೋಡ್ರಿ ಎಂಡ್ ಸ್ಕ್ರೀನ್ ಅಂತ. ಸೊ ಇಲ್ಲಿ ಬಾಣದ ಗುರುತು ಮಾಡಿರ್ತೀನಿ, ಕಾಣಿಲ್ಲಪ್ಪ ಅಂತಂದ್ರ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ವಲ್ಪ ಜೂಮ್ ಕಮ್ಮಿ ಮಾಡಿ ಇಲ್ಲಿ ನಾನು ಆಲ್ರೆಡಿ ಹಾಕಿದೀನಿ, ಇಲ್ಲಿ ಕಾಣಂತೈತಲ್ಲ. ಸೊ ಇಲ್ಲಿ ಚೆಕ್ ಮಾಡ್ರಿ. ಸೊ ಇಲ್ಲಿ ಬಾಣದ ಗುರುತು ತೋರ್ಸಿರ್ತೀನಿ ನಾನು ಹಾಕಿರೋದನ್ನ. ಸೊ ಇವಾಗ ನೀವು ಹೇಗೆ ಹಾಕೋದಂತ ನಾನು ಇವಾಗ ತೋರಿಸ್ಕೊಡ್ತೀನಿ. ಸೊ ಸಿಂಪಲ್ ಏನೂ ಇಲ್ಲ. ಸೊ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಾ ಇದನ್ನ ಕ್ಯಾನ್ಸಲ್ ಮಾಡ್ಕೊಂತೀನಿ ಮೊದಲ. ಸೊ ಈಗ ನಾನು ನಿಮ್ಗೆ ತೋರಿಸ್ಕೊಡ್ಬೇಕಲ್ಲ ಅದಕ್ಕೋಸ್ಕರ ಸೊ ಹೇಗೆ ಹಾಕೋದಂತ ನಾನು ಇವಾಗ ತೋರಿಸ್ಕೊಡ್ತೀನಿ. ಫಸ್ಟ್ ಇದನ್ನ ಡಿಲೀಟ್ ಮಾಡ್ಕೋತೀನಿ ನಾನು, ಸೊ ನಿಮ್ಗೆ ತೋರಿಸ್ಕೊಡಕ. ಸೊ ಇವಾಗ ಸಿಂಪಲ್ ಏನೂ ಇಲ್ಲ, ಇಲ್ಲಿ ನಿಮ್ಗೆ ಈ ರೀತಿಯಾಗಿ ಎಂಡ್ ಸ್ಕ್ರೀನ್ ಅಂತ ಇಲ್ಲಿತ್ತಲ್ಲ ಮೇಲ್ಗಡೆ ಇಲ್ಲಿ ಬಾಣದ ಗುರುತು ಮಾಡಿರ್ತೀನಿ. ಎಲಿಮೆಂಟ್ ಅಂತ ಕಾಣುತ್ತೆ ನೋಡ್ರಿ, ಇಲ್ಲಿ ಕೆಲವೊಂದು ಆಪ್ಷನ್ಗಳು ಕಾಣ್ತವ. ಸೊ ನಿಮ್ದು ಲೇಟೆಸ್ಟ್ ಆಗಿರುವಂತ ವಿಡಿಯೋಗಳನ್ನ ಇಲ್ಲಿ ಹಾಕ್ಬೋದು. ಇಲ್ಲಿ ಒಂದು ವಿಡಿಯೋ ಒಂದು ಸಬ್ಸ್ಕ್ರೈಬರ್ ಅಂತ ಐತಲ್ಲ ಈ ರೀತಿಯಾಗಿ ಒಂದು ಕೆಲವೊಂದಿಷ್ಟು ಆಪ್ಷನ್ ಅದಾವ. ಇಲ್ಲಿ ನೀವು ಇದ್ರೊಳಗ ಯಾವ್ದು ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಪ್ಲೇ ಲಿಸ್ಟ್ ಬೇಕಾದ್ರೆ ಪ್ಲೇ ಲಿಸ್ಟ್ ಆಡ್ ಮಾಡ್ಬೋದು. ಸಬ್ಸ್ಕ್ರೈಬರ್ ಬೇಕಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ನೀವು ಇಲ್ಲಿ ಆಡ್ ಮಾಡ್ಬೋದು, ಯಾವ್ದಾದ್ರು ನಿಮ್ ಇಷ್ಟ. ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಇನ್ನೊಂದ್ ಏನಪ್ಪಾ ಅಂತಂದ್ರ ನಿಮ್ಮ ಕಂಟೆಂಟ್ ಗೆ ಏನ್ ಸಂಬಂಧಪಡ್ತಲ್ಲ ಅದ್ರ ರಿಲೇಟೆಡ್ ಆಗಿ ನೀವು ವಿಡಿಯೋಗಳನ್ನ ನೀವು ಎಂಡ್ ಸ್ಕ್ರೀನ್ ಆಗಿ ಹಾಕೋಬೇಕು, ಇದು ನೆನ್ಪಿಟ್ಕೊಡ್ರಿ. ಸೊ ಇವಾಗ ಜಸ್ಟ್ ಏನೂ ಇಲ್ಲ, ಇಲ್ಲಿ 2 ವಿಡಿಯೋಸ್ ಅಂತ ಇಲ್ಲಿ ಕಾಣೋದಿತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ನೀವು ಅದೇ ತರ ಕ್ಲಿಕ್ ಮಾಡ್ಕೊಡ್ರಿ. ನಿಮ್ಮ ವಿಡಿಯೋ ಏನಾದ್ರು ಹಾಕೋದಿತ್ತಪ್ಪ ಅಂತಂದ್ರ ಜಸ್ಟ್ ಈ ತರ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಚೂಸ್ ಸ್ಪೆಸಿಫಿಕ್ ವಿಡಿಯೋ ಅಂತ ಐತೆ ಇಲ್ಲಿ ಕಾಣೋದಿತ್ತಲ್ಲ 3ನೇ ಆಪ್ಷನ್. ಸ್ವಲ್ಪ ಜೂಮ್ ಮಾಡ್ತೀನಿ, ಕಾಣಿಲ್ಲಪ್ಪ ಅಂತಂದ್ರ ಸೊ ಇಲ್ಲಿ ನೋಡ್ರಿ. ಸೊ ಈ ರೀತಿಯಾಗಿ ಕಾಣೋಂತೈತಲ್ಲ
ಚೂಸ್ ಸ್ಪೆಸಿಫಿಕ್ ವಿಡಿಯೋ ಅಂತ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಡ್ರಿ. ಕ್ಲಿಕ್ ಮಾಡಾದ್ಮೇಲೆ ಸೊ ಇವಾಗ ಜಸ್ಟ್ ಏನು ಇಲ್ಲ, ನೀವು ವಿಡಿಯೋನ ಅಪ್ಲೋಡ್ ಮಾಡಿರ್ತಾರಲ್ಲ ಆ ಒಂದು ವಿಡಿಯೋಗಳು ಐತಲ್ಲ ಇಲ್ಲಿ ಓಪನ್ ಆಗಿರ್ತೈತಿ. ಸೊ ಈಗ ಯಾವ ಒಂದು ಎಂಡ್ ಸ್ಕ್ರೀನ್ ನ ಹಾಕ್ಬೇಕು ಮಾಡ್ಕೊಂಡಿದ್ರಲ್ಲ, ಸೊ ಆ ಒಂದು ವಿಡಿಯೋನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಸೊ ಸೆಲೆಕ್ಟ್ ಮಾಡ್ಕೊಡ್ರಿ ಯಾವ್ದಾರ ಒಂದು ವಿಡಿಯೋ ಅದ್ರ ರಿಲೇಟೆಡ್ ಆಗಿ ಇರ್ಬೇಕದು. ಸೊ ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಇದು ಒಂದು ಸೆಲೆಕ್ಟ್ ಆತ. ಸೊ ಇವಾಗ ಎರಡನೇದು ಕೂಡ ಸೆಲೆಕ್ಟ್ ಆಗ್ಬೇಕಲ್ಲ, ಅದಕ್ಕೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈ ರೀತಿ ಬ್ಲೂ ಬಾಕ್ಸ್ ಕಾಣಂತಪ್ಪ ಅಂದ್ರೆ ನಿಮ್ಗೆ ಅದು ಆ್ಯಡ್ ಹಾಕ ಚಾನ್ಸ್ ಕೊಡುತ್ತೆ. ಸೊ ಅದಾದ್ಮೇಲೆ ಮತ್ತೆ ಚೂಸ್ ಸ್ಪೆಸಿಫಿಕ್ ವಿಡಿಯೋ ಅಂತೈತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡು ಮತ್ತೆ ಇನ್ನೊಂದು ವಿಡಿಯೋ ಯಾವ್ದಾರ ರಿಲೇಟೆಡ್ ಆಗಿರುತ್ತಲ್ಲ ಅದನ್ನ ನೀವು ಸೆಲೆಕ್ಟ್ ಮಾಡ್ಬೇಕು. ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿಯಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಕಾಣಿಸ್ಬೇಕು, ಇಲ್ಲಿ 2 ಬಾಕ್ಸ್ ಕಾಣಂತವಲ್ಲ. ಸೊ ಇವಾಗ ಸೆಲೆಕ್ಟ್ ಆಗೈತಿ. ಸೊ ಇನ್ನು ಅದು ಸೇವ್ ಆಗ್ಬೇಕಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕಂದ್ರೆ ಅದಕ್ಕಿಂತ ಮುಂಚೆ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರ ನಿಮ್ಮ ಎಂಡ್ ಸ್ಕ್ರೀನ್ ಐತಲ್ಲ ಕೊನೆಯ ಮೂಮೆಂಟ್ ನಾಗ ಬರ್ಬೇಕಲ್ಲ, ಅದು ಲಾಸ್ಟ್ ಗೆ 5-20 ಸೆಕೆಂಡ್ ಇರ್ತೈತಲ್ಲ ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಅದು ಪ್ಲೇ ಆಗ್ಬೇಕ, ಶೋ ಆಗ್ಬೇಕಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಕೆಳಗ ಒಂದು ಕರ್ಸರ್ ಇರುತ್ತೆ. ಸೊ ಆ ಕರ್ಸರ್ ನ ಈ ರೀತಿಯಾಗಿ ಎಳಿಬೇಕು. ಇಲ್ಲಿ ನಾನು ತೋರಿಸ್ಕೊಡಂತೀನಿ ನೋಡ್ರಿ, ಬಾಣದ ಗುರುತು ಮಾಡಿರ್ತೀನಿ ನಿಮ್ಗೆ ಕಾಣಿಸ್ಲಿಪ್ಪ ಅಂತಂದ್ರ. ಸೊ ಈ ರೀತಿಯಾಗಿ ನೀವು ಕರ್ಸರ್ ನ ಐತಲ್ಲ ಅಡ್ಜಸ್ಟ್ ಮಾಡ್ಬೇಕು. ಇಲ್ಲಿ ಲಾಸ್ಟ್ ನಿಮ್ಗ 5-20 ಸೆಕೆಂಡ್ ಇರ್ತೈತಲ್ಲ ಅಲ್ಲಿ ಅಡ್ಜಸ್ಟ್ ಮಾಡ್ಬೇಕು. ಸೊ ಈ ಅಡ್ಜಸ್ಟ್ ಮಾಡಿ ಏನ್ ಮಾಡ್ಬೇಕಪ್ಪ ಅಂದ್ರ ಲಾಸ್ಟಿಗೆ ಇದು ಲಾಸ್ಟ್ ಪಾಯಿಂಟ್. ಸೊ ಇಲ್ಲಿ ಮೇಲ್ಗಡೆ ಐತಲ್ಲ ಸೇವ್ ಅಂತ ಕೊಟ್ರಪ್ಪ ಅಂದ್ರ ಮುಗಿತ. ಏನಾಗತ್ತಪ್ಪ ಅಂತಂದ್ರ ನಿಮ್ಮ ಎಂಡ್ ಸ್ಕ್ರೀನ್ ಐತಲ್ಲ ನೀವು ಹಾಕಿರ್ತಾರಲ್ಲ ವಿಡಿಯೋಸ್ಗಳು ಅವು ಎಂಡ್ ಸ್ಕ್ರೀನ್ ದಾಗ ಪ್ಲೇ ಆಗ್ತಾವ. ಇಷ್ಟ ಸೇವ್ ಅಂತ ಕೊಡ್ಬೇಕಿಲ್ಲ. ಇಷ್ಟ ಮಾಡಿದ್ರೆ ಮುಗೀತು, ನಿಮ್ಮ ಎಂಡ್ ಸ್ಕ್ರೀನ್ ಐತಲ್ಲ ನಿಮ್ಮ ವಿಡಿಯೋದಾಗ ಸೇರಿರ್ತೈತಿ. ಸೊ ಇದ್ರಾಗ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತಪ್ಪ ಅಂದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ, ನಾನು ಮತ್ತೊಂದ್ಸರಿ ಇದನ್ನ ಬಗ್ಗೆ ವಿಡಿಯೋ ಮಾಡಿ ಹೇಳಕ ಟ್ರೈ ಮಾಡ್ತೀನಿ. ಸೊ ಇಷ್ಟ ಸಿಂಪಲ್, ಏನು ಇದ್ರೊಳಗೆ ಕಷ್ಟ ಇರೋದಿಲ್ಲ. ವಿಡಿಯೋ ಯೂಸ್ಫುಲ್ ಆಗಿತ್ತಪ್ಪ ಅಂದ್ರೆ ದಯವಿಟ್ಟು ನೋಡ್ತಾ ಇರೋ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು, ಬಾಯ್.